ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣ. ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು ಹೇಳಿದ ಶಿವಸೇನೆಯ ಉದ್ಧವ ಠಾಕ್ರೆ ಬಣ. INDIA ಒಕ್ಕೂಟದಲ್ಲಿ ಈಗಾಗಲೇ ಸರ್ಕಾರ ರಚನೆಯ ಕಸರತ್ತು ನಡೀತಾ ಇದೆ. ಎಲ್ಲದರ ನಡುವೆ ಶಿವಸೇನೆಯ ಉದ್ಧವ್ ಬಣ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ. ಸಂಜಯ್ ರಾವುತ್ರಿಂದ ಈ ಹೇಳಿಕೆ ಬಂದಿದೆ. ಅಖಿಲೇಶ್ ಯಾದವ್ ಪ್ರಧಾನಿಯಾಗಲಿ ಅಂತ ಇದ್ದಾರೆ ಎಸ್ಪಿಯ ವಕ್ತಾರರು. 1996-98ರ ದೃಶ್ಯಗಳು ಮರುಕಳಿಸ್ತಾ ಇವೆ. 1996ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ 13 ದಿನಗಳ ಕಾಲ ಪ್ರಧಾನಮಂತ್ರಿಯಾಗಿ ಇಳಿದ ನಂತರ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು. ಈಗ ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಹುದ್ದೆಯ ಬಗ್ಗೆ ಚರ್ಚೆ ಶುರುವಾಗಿದೆ. ನಿತೀಶ್ ಕುಮಾರರಿಗೆ ಉಪ ಪ್ರಧಾನಮಂತ್ರಿ ಹುದ್ದೆಯ ಆಫರ್ ಅನ್ನ INDIA ಒಕ್ಕೂಟ ನೀಡಿತ್ತು. ಯಾರು ಪ್ರಧಾನಿ ಹಾಗಾದ್ರೆ ಅನ್ನುವ ಚರ್ಚೆ ಶುರುವಾಗಿತ್ತು. ಈಗ ಅದಕ್ಕೆ ಸಂಜಯ್ ರಾವುತ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು. ಆದರೆ ಇಂಡಿಯಾ ಒಕ್ಕೂಟಕ್ಕೆ ಸರ್ಕಾರ ರಚಿಸುವ ಹಕ್ಕುಗಳು ಅಥವಾ ಸಾಧ್ಯತೆಗಳು ಎಷ್ಟು ಎಂದು ನೋಡಿದಾಗ 80-20 ಅನ್ಬಹುದು. ಯಾಕಂದ್ರೆ ಒಂದು ಸ್ಪಷ್ಟ ಬಹುಮತ ದೊರೆತ ನಂತರ ಒಂದು ಪರಿಪಾಠ ಚಾಲ್ತಿಯಲ್ಲಿದೆ. ಪ್ರಶಾಂತ್, ಈಗ ಫಲಿತಾಂಶ ಬಂದ ನಂತರ ಪ್ರಿಪೋಲ್ ಅಲೈನ್ಸ್ಗೆ ರಾಷ್ಟ್ರಪತಿಗಳು ಸರ್ಕಾರ ರಚನೆಯ ಮೊದಲ ಆಹ್ವಾನವನ್ನು ಕೊಡಬೇಕು ಅಥವಾ ಅತಿ ದೊಡ್ಡ ಪಕ್ಷಕ್ಕೆ 1996ರಲ್ಲಿ ಶಂಕರ್ ದಯಾಳ್ ಶರ್ಮಾ ಈ ಪರಿಪಾಠವನ್ನು ಆರಂಭಿಸಿದ್ರು. ಅದರ ಪ್ರಕಾರ 298 ಕ್ಷೇತ್ರಗಳಲ್ಲಿ ಅಂದ್ರೆ ಪ್ರಿಪೋಲ್ ಅಲೈನ್ಸ್ ಅನ್ನು ತೆಗೆದುಕೊಂಡ್ರೆ NDAಗೆ ಒಂದು ಸ್ಪಷ್ಟ ಬಹುಮತ ಲೋಕಸಭೆಯಲ್ಲಿ ಬಂದಿದೆ. INDIA ಒಕ್ಕೂಟ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಕೂಡ ಪ್ರಿಪೋಲ್ ಅಲೈನ್ಸ್ ಆಗಿಯೂ ಕೂಡ ಒಂದು ಸರ್ಕಾರ ರಚನೆಯ ಪರಿಸ್ಥಿತಿಯಲ್ಲಿ ಇಲ್ಲ. ಕೇವಲ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಸ್ವಲ್ಪ ಹೊರಳಾಡಿದರೆ ಮಾತ್ರ ಇಂಡಿಯಾ ಒಕ್ಕೂಟಕ್ಕೆ ಒಂದು ಅವಕಾಶ ಬರುತ್ತದೆಯೋ ಹೊರತು ಈಗಿನ ಪ್ರಕಾರ NDA ಸರ್ಕಾರ ರಚನೆ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಅದರ ಮಧ್ಯೆ ಸಂಜಯ್ ರಾವುತ್ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು. ಇನ್ನೊಂದು ಕಡೆ ಸಮಾಜವಾದಿ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ವೈ ನಾಟ್ ಅಖಿಲೇಶ್ ಯಾದವ್ ಪ್ರಧಾನಿಯಾಗಲಿ. ಪಶ್ಚಿಮ ಬಂಗಾಳದಿಂದ ಇನ್ನೊಬ್ರು ಹೇಳ್ತಾರೆ ಮಮತಾ ಬ್ಯಾನರ್ಜಿ ಯಾಕೆ ಪ್ರಧಾನಮಂತ್ರಿ ಆಗಬಾರ್ದು ಎಂದು. ಆದರೆ JDUನ ನಿತೀಶ್ ಕುಮಾರರ ಕಣ್ಣು ಮತ್ತು ಬಾಯಿ ಎಂದು ಕರೆಯಲಾಗುವ KC ತ್ಯಾಗಿ ಹೇಳ್ತಾ ಇದ್ದಾರೆ JDU BJPಗೆ ಸಪೋರ್ಟ್ ಮಾಡುತ್ತೆ, JDU NDAದಲ್ಲಿರುತ್ತೆ ಅಂತ. ಚಂದ್ರಬಾಬು ನಾಯ್ಡು ಕೂಡ ನಾಳೆ ದಿಲ್ಲಿಗೆ ತೆರಳ್ತಾ ಇದ್ದಾರೆ. ಕುದುರೆ ವ್ಯಾಪಾರಕ್ಕೆ ಇಳಿಯುವುದು ಬೇಡ ಅಂತ ಇದ್ದಾರೆ ಉಮರ್ ಅಬ್ದುಲ್ಲಾ. ಕುದುರೆ ವ್ಯಾಪಾರಕ್ಕೆ ಫಲಿತಾಂಶಗಳು ಅತಂತ್ರ ಅಂತ ಬಂದಾಗ ಹಾರ್ಸ್ ಟ್ರೇಡಿಂಗ್ ನಡೆಯುತ್ತೆ. ಕುದುರೆ ವ್ಯಾಪಾರಕ್ಕಿಳಿಯುವುದು ಬೇಡ ಅಂತ ಇದ್ದಾರೆ ಉಮರ್ ಅಬ್ದುಲ್ಲಾ. INDIA ಮೈತ್ರಿಕೂಟದ ನಾಯಕರಿಗೆ ಉಮರ್ ಅಬ್ದುಲ್ಲಾ ಸಲಹೆ, ಹಾರ್ಸ್ ಟ್ರೇಡಿಂಗ್ಗೆ ಹೋಗಬೇಡಿ ಎಂದು, ಕುದುರೆ ವ್ಯಾಪಾರಕ್ಕೆ ಇಳಿಯಬೇಡಿ ಎಂದು. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸಿದ್ದಕ್ಕೆ ಕೂಡ ಶರದ್ ಪವಾರ್ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸಿದ್ರು, ಅದಕ್ಕೂ ಕೂಡ ಉಮರ್ ಅಬ್ದುಲ್ಲಾ ಅಸಮಾಧಾನ. ಚುನಾವಣಾ ಪೂರ್ವ ಮೈತ್ರಿಕೂಟಕ್ಕೆ ಬದ್ಧರಾಗಿರೋಣ ಅಂತಿದ್ದಾರೆ ಉಮರ್ ಅಬ್ದುಲ್ಲಾ. ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರನ್ನು ಸಂಪರ್ಕಿಸಿದ್ದು ತಪ್ಪು ಅಂತಿದ್ದಾರೆ ಉಮರ್ ಅಬ್ದುಲ್ಲಾ.
ಇಂದಿನ ಫಲಿತಾಂಶ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳನ್ನ ಹುಟ್ಟು ಹಾಕಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಒಂದು ಕಡೆ ಬಿಜೆಪಿ ನಾಯಕರು ಚುನಾವಣಾ ಪೂರ್ವ ಯಾರ್ಯಾರು ತಮ್ಮ ಜೊತೆಗೆ ನಿಂತಿದ್ರೋ ಆ ಎಲ್ಲ ಪಕ್ಷದ ನಾಯಕರಿಗೆ ಹೇಳ್ತಾ ಇದ್ದಾರೆ ನಮ್ಮ ಜೊತೆಗೆ ನಿಂತ್ಕೊಳ್ಳಿ ಅಂತ. ಶತಾಯಗತಾಯ ಒಂದು ಪ್ರಯತ್ನ ಮಾಡೋಣ, ಸರ್ಕಾರ ರಚನೆಯ ಅವಕಾಶ ಇದ್ರೆ ಸರ್ಕಾರ ರಚನೆ ಯಾಕಾಗಬಾರದು ಅಂತ INDIA ಕೂಟ ಕೂಡ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲದರ ನಡುವೆ ಉಮರ್ ಅಬ್ದುಲ್ಲಾ ಹೇಳ್ತಾ ಇದ್ದಾರೆ, ಕುದುರೆ ವ್ಯಾಪಾರಕ್ಕೆ ಇಳಿಯೋದು ಬೇಡ, ಚುನಾವಣಾ ಪೂರ್ವ ಮೈತ್ರಿ ಏನಿತ್ತೋ ಆ ಮೈತ್ರಿಗೆ ಬದ್ಧರಾಗಿರೋಣ ಅಂತಿದ್ದಾರೆ. ಇನ್ನೊಂದು ಕಡೆ ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು ಅವರಿಬ್ಬರನ್ನೂ ಕೂಡ ಈಗಾಗಲೇ ಬಿಜೆಪಿ ನಾಯಕರು ಸಂಪರ್ಕಿಸಿದ್ದಾರೆ, ಮಾತನಾಡಿದ್ದಾರೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುರನ್ನ INDIAಗೆ ಸೆಳೆದುಕೊಳ್ಳೋದಕ್ಕೆ ಮೈತ್ರಿ ನಾಯಕರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಬಿಜೆಪಿ ಜೊತೆಯೇ ಇರ್ತಾರಾ ಅಥವಾ ನಿರ್ಧಾರ ಬದಲಾಯಿಸ್ತಾರಾ? ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುರನ್ನ ಸಂಪರ್ಕಿಸಿದ್ದಕ್ಕೆ ಉಮರ್ ಅಬ್ದುಲ್ಲಾ ಅಸಮಾಧಾನ ಹೊರಹಾಕಿದ್ದಾರೆ. ಇನ್ನೊಂದು ಕಡೆ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನಿತೀಶ್ ಕುಮಾರ್ ನಿವಾಸಕ್ಕೆ ಹೋಗಿದ್ದಾರೆ. ಮುಖ್ಯಮಂತ್ರಿಗಳ ನಿವಾಸಕ್ಕೆ ಬಿಜೆಪಿಯ ಉಪಮುಖ್ಯಮಂತ್ರಿಯ ದೌಡು. ಅಮಿತ್ ಶಾ, ನಡ್ಡಾ ಸೂಚನೆ ಮೇರೆಗೆ ನಿತೀಶ್ ಕುಮಾರರ ಜೊತೆ ಮಾತುಕತೆ ನಡೆಸಲಿಕ್ಕೆ ಬಿಹಾರ DCM ಸಾಮ್ರಾಟ್ ಚೌಧರಿ ಬಿಜೆಪಿ ಜೊತೆ ಉಳಿಯುವಂತೆ ನಿತೀಶ್ ಕುಮಾರರ ಮನವೊಲಿಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.